ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ನಾನು ಇವತ್ತು ಬಂದ್ಬಿಟ್ಟು ನನ್ನ ರೋಟೀನ್ ಅಂತಂದರೆ ಬೆಳಗ್ಗೆ 6 ಗಂಟೆಯಿಂದ ಬೆಳಗಿನ 10:30 ತನಕ ನನ್ನ ರೋಟೀನ್ ಯಾವ ಥರ ಇರುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಸೊ ನಾನು ಬೆಳಗ್ಗೆ 6:30 ಆರ್ 6 ಎದ್ದೇಳ್ತೀನಿ. ಎದ್ದು ಫ್ರೆಶಪ್ ಆಗಿ ಸೊ ಇವತ್ತು ಏನು ತಿಂಡಿ ಅಂತ ನೋಡ್ಕೋತೀನಿ. ಏನಾದ್ರು ಪ್ರಿಪೇರ್ ಮಾಡಬೇಕಾ ಅದನ್ನೆಲ್ಲ ಪ್ರಿಪೇರ್ ಮಾಡಿ ಇಟ್ಕೋತೀನಿ. ಸೊ ನಾನು ಇವತ್ತು ಬಂದ್ಬಿಟ್ಟು ದೋಸೆ ಮತ್ತು ಚಟ್ನಿ ಮಾಡ್ತಿದ್ದೀನಿ. ಚಟ್ನಿಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡೆ, ಯಾಕಂದರೆ ಚಟ್ನಿ ಬೇಗ ರೆಡಿ ಮಾಡಿ ಇಟ್ಬಿಟ್ರೆ ಈಸಿ ಆಗುತ್ತೆ ಅಲ್ವಾ ಅಂತ. ಸೊ ನನ್ನ ಹಸ್ಬೆಂಡ್ ಮತ್ತು ನಮ್ಮ ಅತ್ತೆಗೆ ನಾನು ಬಿಸಿನೀರು ಕಾಯಿಸಿಡ್ತಿದ್ದೀನಿ. ಇವಾಗ ಮೊದಲು ಅವ್ರಿಗೆ ಬಿಸಿನೀರು ಕೊಡ್ತೀನಿ, ಮತ್ತು ಅವರು ಹಾಲು ತೊಗೊಬಂದು ಕೊಟ್ಟಿದ್ದಾರೆ ಇವಾಗ. ಸೊ ನಾನು ಅವ್ರಿಗೆ ಬಿಸಿನೀರು ಕೊಟ್ಟಾದಮೇಲೆ ಅವನಿಗೆ ಟೀ ಬೇಕು ಮಾರ್ನಿಂಗ್ ಟೈಮು. ಸೊ ಅವ್ರಿಗೆ ನಾನು ಟೀ ಇಟ್ಕೊಡ್ತೀನಿ. ಅವ್ರಿಗೆ ಟೀ ಇಟ್ಕೊಟ್ಮೇಲೆ ಮತ್ತು ಒಂದು ಸ್ವಲ್ಪ ಹೊತ್ತು ನಾನು ರೆಸ್ಟ್ ಮಾಡಿ ಆಮೇಲೆ ಬಂದು ಟಿಫನ್ ರೆಡಿ ಮಾಡ್ತೀನಿ. ಇವತ್ತು ದೋಸೆ ಅಲ್ವಾ, ಸೊ ದೋಸೆ ಹಾಕಿ ಕೊಡ್ತಿದ್ದೀನಿ ಇವಾಗ ಎಲ್ಲರಿಗೂ. ಫಸ್ಟು ಅಂದರೆ ನಮ್ಮ ಮನೇಲಿ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ತಿಂಡಿ ತಿನ್ನೋದು, ಬಟ್ ದೋಸೆ ಚಪಾತಿ ಈ ಥರ ಆದಾಗ ಫಸ್ಟ್ ಅವ್ರಿಗೆ ಕೊಡ್ತೀನಿ, ಆಮೇಲೆ ನಾನು ಕೂತ್ಕೊಂಡು ತಿಂತೀನಿ. ಇಲ್ಲ ಅಂತಂದರೆ ಮಾಮೂಲಿ ಚಿತ್ರಾನ್ನ ಪಲಾವ್ ಆ ಥರ ಎಲ್ಲ ಮಾಡಿದಾಗ ಒಟ್ಟಿಗೆ ಕೂತ್ಕೊಂಡು ತಿನ್ನೋದು. ನಾನಿವಾಗ ದೋಸೆನ ಕೊಡ್ತಿದ್ದೀನಿ ಎಲ್ಲರಿಗೂ, ನೋಡ್ತಾ ಇರ್ಬೋದು ನೀವು. ಈ ಹೆಣ್ಮಕ್ಳಿಗೆ ಎಷ್ಟು ಜಲ್ದಿ ಕೆಲಸ ಆಗುತ್ತೆ ಅಂತ ಕಾಯ್ತಿರ್ತಾರೆ ಅಲ್ವಾ ಎಲ್ಲರೂ. ಬೇಗ ಬೇಗ ಕೆಲಸ ಮಾಡಬೇಕು, ಬೇಗ ಬೇಗ ತಿಂಡಿ ಕೊಟ್ಬಿಡ್ಬೇಕು ಅಂತ ಎಲ್ಲ ಮಾಡ್ತಾನೇ ಇರ್ತಾರೆ, ಎಲ್ಲ ಟ್ರೈ ಮಾಡ್ತಾನೇ ಇರ್ತಾರೆ. ಅಂತಂದರೆ ಏನೋ ರೆಸ್ಟೇ ಸಿಗಲ್ಲ ಅವ್ರಿಗೆ. ಯಾವಾಗ ನೋಡಿದ್ರು ಒಂದು ಕೆಲಸ ಆದಮೇಲೆ ಒಂದು ಕೆಲಸ ಬರ್ತಾನೇ ಇರುತ್ತೆ ಅಲ್ವಾ. ಸೊ ನಾನಿವಾಗ ಅವ್ರಿಗೆ ಟಿಫನ್ ಇಟ್ಕೊಟ್ಟು ನಾನು ಕೂಡ ತಿಂಡಿ ತಿಂತೀನಿ. ನಾನು ಹಾಲು ಕುಡಿತೀನಿ. ನಮ್ಮ ಮಾವ ಮತ್ತು ನಮ್ಮ ಅತ್ತೆಗೆ ಟೀ ಮತ್ತು ತಿಂಡಿ ಎರಡನ್ನೂ ಕೊಟ್ಟು, ಮತ್ತು ಇವಾಗ ತಿಂದಿದ್ದ ಪಾತ್ರೆಗಳೆಲ್ಲ ಉಳ್ಕೊಂಡಿರುತ್ತೆ ಅಲ್ವಾ. ಒಂದು ರಾಶಿ ಪಾತ್ರೆ ಅಂತೂ ಇದ್ದೇ ಇರುತ್ತೆ. ಸ್ವಲ್ಪ ಯೂಸ್ ಮಾಡೋಣ ಅಂತಂದರೂ ಅದು ಜಾಸ್ತಿ ಆಗೇ ಆಗುತ್ತೆ. ಸೊ ನಾನು ಇವಾಗ ಪಾತ್ರೆ ಎಲ್ಲ ವಾಶ್ ಮಾಡಿರ್ತಿದ್ದೀನಿ ಎಲ್ಲನೂ ತೊಗೊಬಂದು. ನಾನು ಸಿಂಕ್ ಇದೆ, ಬಟ್ ನಾವು ಸಿಂಕಲ್ಲಿ ಪಾತ್ರೆ ವಾಶ್ ಮಾಡಲ್ಲ, ಹಿಂದ್ಗಡೆ ಬಂದು ವಾಶ್ ಮಾಡ್ತೀವಿ. ಅಲ್ಲಿ ಪಾತ್ರೆ ಎಲ್ಲ ವಾಶ್ ಮಾಡಿಟ್ಮೇಲೆ ಅದನ್ನು ಅದಾದ ಜಾಗಕ್ಕೆ ಇಟ್ಟರೆ ಅಲ್ವಾ ಸಮಾಧಾನ ಆಗೋದು. ಒಂದು ಸ್ವಲ್ಪ ಕ್ಲೀನ್ ಆಗಿರೋದು ಮನೆ, ಅಂದರೆ ಆ ಥರ ಇದ್ರೇ ಅಲ್ವಾ ಎಲ್ಲರಿಗೂ ಇಷ್ಟ ಆಗೋದು. ಇವಾಗ ತೊಳೆದೆ ಅಂತ ಅಂದ್ಬಿಟ್ಟು ಅಲ್ಲಲ್ಲೇ ಇಟ್ಬಿಟ್ರೆ ಅದು ಅಷ್ಟೊಂದು ಚೆನ್ನಾಗಿಯೂ ಇರಲ್ಲ, ಮತ್ತು ನಮಗೂ ಅಷ್ಟೊಂದೇನು ಇಂಟ್ರೆಸ್ಟ್ ಬರೋಲ್ಲ ಮತ್ತು ಇನ್ನೊಂದು ಕೆಲಸ ಮಾಡಬೇಕು ಅಂತ. ಅದಕ್ಕೆ ನಾನೇನು ಮಾಡ್ತೀನಿ, ತೊಳೆದ ತಕ್ಷಣ ಅದನ್ನು ತೊಗೊಬಂದು ಅಡುಗೆ ಮನೆಯಲ್ಲಿ ಅದಾದ್ರ ಜಾಗಕ್ಕೆ ಜೋಡಿಸಿ ಇಟ್ಬಿಡ್ತೀನಿ. ಅದು ಎಲ್ಲೆಲ್ಲಿತ್ತು ಯಾವ್ಯಾವ ವಸ್ತು ಎಲ್ಲೆಲ್ಲಿ ಇರಬೇಕು ಅಲ್ಲಲ್ಲೇ ಎಲ್ಲನೂ ಜೋಡಿಸಿ ಇಟ್ಬಿಟ್ರೆ ನನಗೂ ಸಮಾಧಾನ. ಮತ್ತು ನೆಕ್ಸ್ಟ್ ನಾನೇನಾದ್ರು ಮತ್ತೆ ಬಂದು ಕೆಲಸ ಮಾಡಿದಾಗಲೂ ನೀಟಾಗಿರುತ್ತೆ. ಅಕಸ್ಮಾತ್ ಯಾರು ಮನೆಗೆ ಬಂದಾಗಲೂ ಕೂಡ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಒಂದು ಸ್ವಲ್ಪ ನೀಟಾಗೂ ಕೂಡ ಇರುತ್ತೆ ಅಲ್ವಾ. ಎಲ್ಲರಿಗೂ ಒಂಥರ ಒಳ್ಳೆಯದೇ ಆಗುತ್ತೆ ಅದರಿಂದ. ಎಲ್ಲ ಹುಡುಗಿರ್ಗೂ ಹಂಗೆ ಅಲ್ವಾ ಅನಿಸೋದು. ಅಂತಂದರೆ ಕ್ಲೀನ್ ಇಲ್ಲ ಅಂತಂದರೆ ಸಿಡಿ ಅಂತ ಅನಿಸ್ತಿರುತ್ತೆ, ಮತ್ತು ಅಡುಗೆ ಮಾಡಬೇಕು ಇಂಟ್ರೆಸ್ಟ್ ಬರಲ್ಲ. ಅಯ್ಯೋ ಅಡುಗೆ ಮಾಡಬೇಕಲ್ಲಪ್ಪ ಅಂತ ಅನ್ನಿಸ್ತಿರುತ್ತೆ. ಬಟ್ ಎಲ್ಲ ನೀಟಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಬಂದು ಆರಾಮಾಗಿ ಎಲ್ಲನೂ ಅಡುಗೆ ಮಾಡ್ಬೋದು. ಸೊ ನಾನು ಇವಾಗ ಎಲ್ಲನೂ ಅದಾದ್ರ ಜಾಗಕ್ಕೆ ಜೋಡಿಸಿಟ್ಟಾದಮೇಲೆ ಇವಾಗ ಅಡುಗೆ ಮನೆ ಕ್ಲೀನ್ ಮಾಡಿಡ್ತಾ ಇದ್ದೀನಿ. ಸ್ವಲ್ಪ ಗಲೀಜಾಗ್ಬಿಟ್ಟಿರುತ್ತೆ ಅಲ್ವಾ. ಗ್ಯಾಸ್ ಸ್ಟವ್ ಆಗಿರ್ಬೋದು ಮತ್ತು ಸೆಲ್ಫೋನ್ ಕಲ್ಲಾಗಿರ್ಬೋದು ಎರಡೂ ಕೂಡ ಗಲೀಜಾಗ್ಬಿಟ್ಟಿರುತ್ತೆ. ಸೊ ಅದನ್ನು ನಾನು ಬಟ್ಟೆಯಲ್ಲಿ ಎಲ್ಲನೂ ನೀಟಾಗಿ ಒರೆಸಿಟ್ಕೊತೀನಿ. ಕಸನೆಲ್ಲ ತೆಗೆದು ಕೆಳಗಡೆ ಹಾಕಿರ್ತೀನಿ. ಅಲ್ಲೆಲ್ಲ ಸುರಿದಿರುತ್ತೆ ಮತ್ತು ಮೆತ್ಕೊಬಿಟ್ಟಿರುತ್ತೆ ಅಲ್ವಾ. ನಾನು ಡೈಲಿ ವಾಶ್ ಮಾಡೋಕ್ಕೆ ಹೋಗಲ್ಲ ಗ್ಯಾಸ್ ಸ್ಟವ್ನ, ಯಾಕಂದರೆ ಹಾಳಾಗೋಗ್ಬಿಡುತ್ತೆ ಅಲ್ವಾ. ಸೊ ನಾನು ಅದಕ್ಕೆ ಮಾಮೂಲಿ ನಾರ್ಮಲ್ ಬಟ್ಟೆಲೆ ಅದನ್ನು ಒಂದು ಸ್ವಲ್ಪ ಅಂದರೆ ಉಜ್ಜಿ ಒರೆಸ್ಕೊತೀನಿ ಅಷ್ಟೇ. ಇನ್ನೇನು ಜಾಸ್ತಿ ಏನೂ ಮಾಡೋಕ್ಕೋಗಲ್ಲ. ಮತ್ತು ಕಸ ಕೂಡ ಇದ್ದೇ ಇರುತ್ತೆ ಅಲ್ವಾ, ಅಲ್ಲಿ ಕೆಳಗಡೆ ಬಿದ್ದ ಮೇಲೆ ಅದನ್ನು ನಾನೇ ತುಳಿತೀನಿ ಅಲ್ವಾ. ಅದಕ್ಕೋಸ್ಕರ ನಾನು ಅದನ್ನೆಲ್ಲ ನೀಟಾಗಿ ಒಂದು ಸತಿ ಎಲ್ಲನೂ ಕಸ ತೆಗೆದುಬಿಡ್ತೀನಿ ಅಡುಗೆ ಮನೆ ಕಸ ತೆಗೆದ್ಮೇಲೆ ನೀಟ್ ಅಲ್ವಾ. ಮತ್ತು ಇನ್ನೇನು ಕೆಲಸ ಇರಲ್ಲ ನನಗೆ. ಮತ್ತು ಮಧ್ಯಾಹ್ನ ಬಂದು ಅಡುಗೆ ಮಾಡೋವರೆಗೂ ನಾನು ಅಡುಗೆ ಮನೆಗೆ ಏನಕ್ಕೂ ಬರೋದೇ ಇಲ್ಲ. ಅಂದರೆ ಬೆಳಗ್ಗಿನ ತಿಂಡಿ ಎಲ್ಲ ಮುಗ್ದಾದ್ಮೇಲೆ ಮತ್ತೆ ಅಡುಗೆ ಒಂದಕ್ಕೆ ಬರ್ತೀನಿ ಅಷ್ಟೇ. ಅಷ್ಟು ಮಾಡಿದ್ರೆ ಮುಗೀತು, ನನ್ನ ಅಡುಗೆ ಮನೆ ಕೆಲಸ ಫಿನಿಶ್ ಬಿಟ್ಟಿರುತ್ತೆ. ನಾನು ಇವಾಗ ಕಸ ಎಲ್ಲ ತೆಗೆದಾಯಿತು. ನೀವು ಏನಾದ್ರೂ ಇದೇ ಥರ ಕೆಲಸ ಮಾಡ್ತಿದ್ರೆ ಬೇಗ ಬೇಗ ಮುಗಿಸ್ಕೊಳ್ಳಿ. ಅಂತಂದರೆ ಈ ಟೈಮಲ್ಲಿ ಈ ಕೆಲಸ ಅಂದರೆ ತಿಂಡಿ ಆಯಿತು ಅಂದ ತಕ್ಷಣ ಪಾತ್ರೆ ತೊಳೆದಿರೋದು ಅದೆಲ್ಲ ಕೆಲಸನ ಬೇಗ ಮುಗಿಸ್ಕೊಳ್ಳಿ. ಸೊ ನಾನು ಇವಾಗ ಕಿಚನ್ ಕ್ಲೀನ್ ಮಾಡಿದ್ಮೇಲೆ ಗಿಡಗಳಿಗೆ ನೀರು ಹಾಕೋದನ್ನ ಮರ್ತ್ಬಿಟ್ಟಿದ್ದೆ. ಬೆಳಗ್ಗೆ ಎದ್ದ ತಕ್ಷಣ ಹಾಕ್ತೀನಿ. ಒಂದು ಸ್ವಲ್ಪ ಲೇಟ್ ಆಯಿತು ಇವತ್ತು, ಅದಕ್ಕೋಸ್ಕರ ಇವಾಗ ಮತ್ತೆ ಅಂದರೆ ನಮ್ಮ ಮನೆ ಹಿಂದ್ಗಡೆನೇ ಹಿತ್ತಲಿದೆ, ಅಲ್ಲಿ ಗಿಡಗಳು ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ಚಿಗುರ್ತಾ ಇದೆ. ದಾಸವಾಳ ಗಿಡ ಮತ್ತು ಗುಲಾಬಿ ಗಿಡ ಅದೆಲ್ಲ ಹಾಕ್ಕೊಂಡಿದ್ದೀನಿ. ಅಲ್ಲಿಗೆಲ್ಲ ಬಂದು ನೀರೆಲ್ಲ ನೀರು ಹಾಕ್ಬಿಟ್ಟು ಮತ್ತು ಇವಾಗ ಮನೆ ಕಸ ತೆಗಿತಾ ಇದ್ದೀನಿ. ಮನೆ ಕಸ ಅಂತಂದರೆ ತೆಗೆದಿಲ್ಲ ಅಂತಂದರೆ ಗೊತ್ತಲ್ಲ, ಎಲ್ಲರಿಗೂ ಅನ್ಸೋದೆ, ನನಗೂ ಅನ್ಸೋದು ಇಷ್ಟ ಆಗ್ತಿರಲ್ಲ, ಒಂಥರ ಕಸಿ ಬಿಸಿ ಆಗ್ತಾ ಇರುತ್ತೆ ಅಲ್ವಾ, ಚೆನ್ನಾಗಿಲ್ಲ, ಮನಸ್ಸಿಗೆ ಒಂಥರ ಸಮಾಧಾನ ಅಂತಲೇ ಅನಿಸಲ್ಲ. ಅದಕ್ಕೋಸ್ಕರ ಇವಾಗ ಬಂದು ಮನೆಯೆಲ್ಲ ಕಸ ತೆಗಿತಿದ್ದೀನಿ. ಮತ್ತು ಅದೆಲ್ಲ ಬೆಡ್ಶೀಟ್ ಎಲ್ಲ ನೀವು ನೋಡ್ತಾ ಇರ್ಬೋದು, ಅಲ್ಲಿ ಬೆಡ್ಶೀಟ್ ಎಲ್ಲ ಹಂಗಂಗೆ ಇರುತ್ತೆ. ಸೊ
ಸೋಫಾ ಕವರೆಲ್ಲ ಹಂಗೆ ಎಲ್ಲ ಚಲಾಪಿಲಿ ಆಗೋಗ್ಬಿಟ್ಟಿರುತ್ತೆ, ಎಲ್ಲೆಲ್ಲ ವಸ್ತುಗಳು ಎಲ್ಲೆಲ್ಲ ಇರುತ್ತೆ. ಅದಕ್ಕೋಸ್ಕರ ನಾನು ವಸ್ತುಗಳನ್ನೆಲ್ಲ ನೀಟಾಗಿ ಎಲ್ಲನೂ ಒದರಿ ಎಲ್ಲನೂ ಮಡಚಿಟ್ಟು ಎಲ್ಲನೂ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ. ಬೆಳಗ್ಗೆ ಟೈಮ್ ಮಾಡಿ ಮುಗಿಸ್ಬಿಟ್ರೆ ಸಂಜೆವರೆಗೆ ಹಂಗೆ ಇರುತ್ತೆ ಅಲ್ವಾ, ಸೊ ಏನೂ ಆಗಲ್ಲ ಅಂತ ಫಸ್ಟು ಕಸ ತೆಗೆದ್ಬಿಟ್ಟು ಆಮೇಲೆ ಎಲ್ಲನೂ ಬೆಡ್ ಸ್ಪ್ರೆಡ್ ಆಗಿರ್ಬೋದು, ಬೆಡ್ಶೀಟು ಮತ್ತು ಯಾವ್ಯಾವ ವಸ್ತು ಎಲ್ಲೆಲ್ಲಿ ಇಟ್ಬಿಟ್ಟಿರ್ತೀನಿ ಬಳಸಿ ಅದನ್ನೆಲ್ಲ ಮತ್ತೆ ಅದೇ ಜಾಗಕ್ಕೆ ಇಟ್ಟು ಎಲ್ಲನೂ ನೀಟಾಗಿ ಒಂದು ಸತಿ ಇಟ್ಬಿಡ್ತೀನಿ. ಇವಾಗ ಕಸ ತೆಗೆದಾಯಿತು, ಮುಗೀತು ಈ ಕೆಲಸ ಎಲ್ಲ. ನಾನು ಡೈಲಿ 2 ಟೈಮ್ಸ್ ಕಸ ತೆಗಿತೀನಿ, ಬೆಳಗ್ಗೆ ಒಂದು ಸರಿ ಮತ್ತು ಸಂಜೆ ಒಂದು ಸರಿ ಅಷ್ಟೇ. ಇನ್ನು ಜಾಸ್ತಿ ಏನು ಮತ್ತೆ ಮಧ್ಯಾಹ್ನ ಒಂದು ಸತಿ ತೆಗಿಬೇಕು ಆ ಥರ ಏನು ಮಾಡೋಕ್ಕೋಗಲ್ಲ. ಮಾರ್ನಿಂಗ್ ಒಂದು ಸರಿ ತೆಗಿತೀನಿ ಮತ್ತು ಈವ್ನಿಂಗ್ ಒಂದು ಸರಿ ತೆಗಿತೀನಿ ಅಷ್ಟೇ. ಮತ್ತು ಡೈಲಿ ನಾನೇನು ಮನೆ ಒರ್ಸೋಕೆ ಹೋಗಲ್ಲ, ಆಲ್ಟರ್ನೇಟಿವ್ ಡೇಸಲ್ಲಿ ಒರೆಸ್ತೀನಿ, ಇಲ್ಲಾಂತಂದರೆ ವಾರ ಇದ್ದಿದ್ದಾಗ ಒರೆಸ್ತೀನಿ ಅಷ್ಟೇ. ಸೊ ನೀವು ಇವಾಗ ನೋಡ್ತಾ ಇರ್ಬೋದು ನಾನು ಸೋಫಾ ಕವರ್ನು ಬಂದು ಒದರಿ ಮತ್ತು ಅದನ್ನು ಎಲ್ಲ ನೀಟಾಗಿ ಎತ್ತಿಡ್ತಾ ಇದ್ದೀನಿ. ಮತ್ತು ಆ ಕೆಲಸ ಮುಗೀತು. ಸೊಪ್ಪು ತೊಗೊಬಂದಿದ್ರು ಹೊಲದಿಂದ, ನಾವು ಹೊಲದಲ್ಲೇ ಇರುತ್ತೆ ಸೊಪ್ಪು, ಅದನ್ನು ತೊಗೊಬಂದು ನಾವೇನು ಹಾಕಿರೋದಲ್ಲ, ಅದೇ ಬೆಳೆದಿರೋದು. ಈ ಸೊಪ್ಪನ್ನ ಗುಜ್ಜ ಸೊಪ್ಪು ಅಂತನೇನೋ ಕರೀತಾರೆ. ಸೊ ನಾನು ಇದರ ರೆಸಿಪಿನ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಎತ್ತಿ ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡೆ, ಯಾಕಂದರೆ ಅದನ್ನು ನೈಟ್ ಸಾಂಬಾರು ಮಾಡೋಕ್ಕೆ ಬೇಕಾಗುತ್ತೆ ಅಂತ. ಇವಾಗ ನನ್ನ ಕೆಲಸ ಎಲ್ಲ ಮುಗೀತು. ಬೆಳಗ್ಗೆ ಒಂದು 10:30 ಮುಗ್ದೋಗ್ಬಿಟ್ಟಿರುತ್ತೆ. ನಮ್ಮ ಮನೆಯಲ್ಲಿ ಹೊಲಕ್ಕೆ ಹೋಗ್ತಾರೆ ನಮ್ಮ ಅತ್ತೆ ಮಾವ ಮತ್ತು ನನ್ನ ಹಸ್ಬೆಂಡು, ಅದಕ್ಕೋಸ್ಕರ ನಾನು ಅವ್ರಿಗೆ ಊಟ ತುಂಬ್ತಿದ್ದೀನಿ. ಸಾಂಬಾರಿತ್ತು, ಹುರುಳಿ ಸಾಂಬಾರು ಮತ್ತು ಮಜ್ಜಿಗೆ, ಹಾಲು ಮತ್ತು ಬೆಲ್ಲ, ಟೀ ಪುಡಿ, ಅಕ್ಕಿ ಎಲ್ಲನೂ ಹಾಕಿ ಹೊಲಕ್ಕೆ ಕೊಟ್ಟು ಕಳಿಸ್ತಿದ್ದೀನಿ. ಅವರು ಹೊಲದಲ್ಲೇ ಅನ್ನ ಮಾಡ್ಕೋತಾರೆ, ಸೊ ಟೀನು ಕೂಡ ಅಲ್ಲೇ ಇಟ್ಕೋತಾರೆ, ಅಲ್ಲೇ ಎಲ್ಲನೂ ಮಾಡ್ಕೊಳ್ಳೋದು, ಅದರಿಂದ ಅಲ್ಲಿಗೆ ಹಾಕ್ತೀನಿ. ಇಷ್ಟೇ ನನ್ನ ರೋಟೀನ್.